ಹಾಗೆ ನೀವು ಮತ್ತು ಸರ್ ಇಬ್ಬರೇ ಇದ್ರಿ ಅಂತ ಅಂದ್ಕೊಳ್ಳಿ, ನಾವೆಲ್ಲ ಇವಾಗಿಲ್ಲ, ಅವರಿಬ್ಬರೇ ಇದ್ದಾಗ ನೀವಿಬ್ಬರು ಜಾಸ್ತಿ ಡಿಸ್ಕಸ್ ಮಾಡುವಂಥ ವಿಚಾರ ಯಾವುದು? ಆ್ಯಕ್ಚುಲಿ ನಮ್ಮಿಬ್ಬರ ಮಧ್ಯೆ ಪಾಲಿಟಿಕ್ಸ್ ಕಮ್ಮಿ, ಬೇರೆ ಹೆಲ್ತ್ ಬಗ್ಗೆ, ಡಯಟ್ ಬಗ್ಗೆ, ಮತ್ತು ಅವರ ಸೈಕ್ಲಿಂಗ್ ಹವ್ಯಾಸದ ಬಗ್ಗೆ, ಅಥವಾ ನಂದು ಕೆಲಸ ಬೇರೆ ಕನ್ಸ್ಟ್ರಕ್ಷನ್ ವಿಚಾರ ಅದು ಇದು ಅದ್ರ ಬಗ್ಗೆ ಡಿಸ್ಕಷನ್ ನಡೆಯುತ್ತೆ. ಸೊ ಹೆಚ್ಚಾಗಿ ಅದ್ರ ರೀತಿ ಇರುತ್ತೆ. ಆ್ಯಂಡ್ ಕರೆಂಟ್ ಅಫೇರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಿರ್ತೀವಿ. ಸೊ ಮಗಳ ಬಗ್ಗೆ ಕಂಪ್ಲೇಂಟ್ ಹೇಳ್ತಿರ್ತೀರಾ ನೀವು ಅವ್ರ ಹತ್ರ? ಇಲ್ಲ, ಯಾಕೆಂದರೆ ಕಂಪ್ಲೇಂಟ್ ಹೇಳೋ ಥರ ಏನೂ ಇಲ್ಲವೇ ಇಲ್ಲ. ಆ್ಯಕ್ಚುಲಿ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಪ್ರತಿ ಸತಿ ಸಿಕ್ಕಿದಾಗಲೂ. ಸರ್, ಹಾಗೆಯೇ ಪುಸ್ತಕಗಳ ವಿಚಾರಕ್ಕೆ ಬಂದರೆ ನೀವು ಕೂಡ ಸಾಕಷ್ಟು ಬಹಳ ಪುಸ್ತಕಗಳನ್ನ ಓದ್ತೀರಾ ಅಂತೇಳಿ ನಾವು ಕೇಳ್ಪಟ್ಟಿದ್ದೀವಿ, ಓದ್ತೀರಾ ಕೂಡ. ಸೊ ಯಾವ ರೀತಿಯಾದಂಥ ಪುಸ್ತಕಗಳನ್ನ ನೀವು ಜಾಸ್ತಿ ಓದೋಕ್ಕೆ ಇಷ್ಟಪಡ್ತೀರಾ? ನನಗೆ ಪುಸ್ತಕದ ಗೀಳು, ಪುಸ್ತಕ ಓದುವ ಹವ್ಯಾಸ ಹುಟ್ಟಿಸಿದ್ದು ನನ್ನ ಸೋದರ ಮಾವ, ನನ್ನ ತಾಯಿ ತಮ್ಮ ಇವತ್ತು ಇದ್ದಾರೆ, ಚಂದ್ರಕಾಂತ್ ಪಂಡಿತ್ ಅಂತ. ನಾನು 4ನೇ ಕ್ಲಾಸ್ ಓದುವಾಗ AR ಕೃಷ್ಣಶಾಸ್ತ್ರಿಗಳು ಬರೆದ ಬಾಲರಾಮಾಯಣ ತಂದುಕೊಟ್ಟಿದ್ರು. ಬಾಲರಾಮಾಯಣ, ಬಾಲಮಹಾಭಾರತ. ಮಾವ ಮೊನ್ನೆ ಹೇಳಿದ್ರು, ಏನು ಮಾರಾಯ ಅವತ್ತು ತಂದುಕೊಟ್ಟೆ, ಹರಿಹರದಲ್ಲಿದ್ದಾಗ ನಾನು ರಾತ್ರಿ 9 ಗಂಟೆಗೆ ಹಿಡಿದವನು ಬೆಳಗ್ಗೆ 3 ಗಂಟೆವರೆಗೂ ಓದ್ತಾ ಇದ್ದೆ. ಆಮೇಲೆ ಬೆಳಗ್ಗೆ ಅದು ಕತ್ನೋವು ಅಂತ ಕೂತ್ಬಿಟ್ಟಿದ್ದೆ. ಅಷ್ಟು ಅವತ್ತು ನಂದು ಶುರುವಾದ ಹವ್ಯಾಸ ಆಯಿತು. ಬಟ್ ತುಂಬ ಪುಸ್ತಕ ಓದೋಕ್ಕೆ ನಾನು ಶುರು ಮಾಡಿದ್ದು ಎಮರ್ಜೆನ್ಸಿಲಿ ಜೈಲಲ್ಲಿದ್ದಾಗ. ಸೊ ಪುಸ್ತಕಗಳನ್ನ ಓದೋದ್ರ ಜೊತೆಲಿ ಫೇಸ್ಬುಕ್ಕಲ್ಲಿ ಕೂಡ ಬಹಳ ಚೆನ್ನಾಗಿ ವಿಚಾರಗಳನ್ನ ಬರೀತಾ ಇರ್ತೀರಾ. ಸೊ ನಿಮ್ಮ ಆತ್ಮಕಥೆಯನ್ನು ಬರೆಯುವಂಥ ಒಂದು ಆಸಕ್ತಿ ಇದೆಯಾ? ಇಲ್ಲ, ಆತ್ಮಕಥೆಗಿಂತ ನನ್ನ ಜೀವನದಲ್ಲಿ ಬಂದು ಹೋದ ಘಟನೆಗಳನ್ನ ನಾನು ಫೇಸ್ಬುಕ್ ಮುಖಾಂತರ ನೋಡಿರ್ತೀನಿ, ನನ್ನ ಅಂಕಣಗಳ ಮುಖಾಂತರ ಇರ್ತೀನಿ. ಇನ್ಫ್ಯಾಕ್ಟ್ ನನ್ನ ಅಂಕಣದ್ದು ಒಂದು ಸಂಕಲನ ರೆಡಿ ಇದೆ, ಅದು ಪಬ್ಲಿಷ್ ಆಗಲಿಕ್ಕೆ. ಅದಕ್ಕೆ ಹೆಸರು ಕೂಡ ಕೊಟ್ಟಿದ್ದಾರೆ. ಯಾರು? ನಮ್ಮ ನರಳ್ಳಿ ಬಾಲಸುಬ್ರಹ್ಮಣ್ಯ ಅವರೇ ಮುನ್ನುಡಿ ಬರೆದು ಹೆಸರು ಕೊಟ್ಟಿದ್ದಾರೆ. ಅದೇ ಇದೆ. ಆತ್ಮಕಥೆ ಆ ರೀತಿದು ಏನೂ ಕೂಡ ಯೋಚನೆ ಇಲ್ಲ. ಬಟ್ ನಾನು ಕಾರ್ಪೊರೇಟರ್ ಆಗಿ, ಶಾಸಕನಾಗಿ, MLA ಆಗಿ, ಮಿನಿಸ್ಟರ್ ಆಗಿ ಏನೇನು ಸವಾಲುಗಳು ಬಂತು, ಅದನ್ನು ಯಾವ ರೀತಿ ಎದುರಿಸಿದ್ವು, ಅದನ್ನೆಲ್ಲನೂ ಕೂಡ ಈ ನೆನಪುಗಳನ್ನ ಎಲ್ಲ ಜೊತೆ ಹಂಚ್ಕೋಬೇಕು ಅಂತ ಒಂದು ಮನಸ್ಸಲ್ಲಿದೆ.